ಚಿಕ್ಕಬಳ್ಳಾಪುರದಲ್ಲಿ ಒಂದೇ ಕುಟುಂಬದ 65 ಜನ ಏಕಕಾಲಕ್ಕೆ ಮತ ಚಲಾವಣೆ. ಆ ದೃಶ್ಯಗಳನ್ನ ನಿಮ್ಮ ಸ್ಕ್ರೀನ್ ಮೇಲೆ ಕೂಡ ನೋಡ್ತಿದ್ದೀರಿ. ಚಿಕ್ಕಬಳ್ಳಾಪುರ ನಗರದ ಬಾದಂ ಕುಟುಂಬದಿಂದ ಆ ಕುಟುಂಬದ 65 ಜನರಿಂದ ಏಕಕಾಲಕ್ಕೆ ಮತ ಚಲಾವಣೆ. ಚಿಕ್ಕಬಳ್ಳಾಪುರ ನಗರದ 161ನೇ ಮತಗಟ್ಟೆಯಲ್ಲಿ ಮತದಾನವನ್ನ ಮಾಡಿದ್ದಾರೆ. ಒಂದೇ ಸತಿ 65 ಜನ ಕೂಡ ಒಟ್ಟಿಗೆ ಬಂದು ಮತದಾನವನ್ನ ಮಾಡಿರೋದು. ಈ ಚುನಾವಣಾ ಪ್ರಕ್ರಿಯೆಯನ್ನ, ಮತದಾನ ಪ್ರಕ್ರಿಯೆಯನ್ನ ನಾವು ಹಬ್ಬ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಹಬ್ಬ ಅಂದ ತಕ್ಷಣ ಕುಟುಂಬದಲ್ಲಿರೋ ಎಲ್ಲಾ ಸದಸ್ಯರು ಜೊತೆಯಾಗೋದು, ಜೊತೆಯಾಗಿ ಸೇರಿ ಸಂಭ್ರಮಿಸೋದು, ಅದನ್ನ ಅಕ್ಷರಶಃ ಸತ್ಯ ಮಾಡಿ ತೋರಿಸಿದೆ ಈ ಕುಟುಂಬ ಅಂತ ಹೇಳಿ. 65 ಜನ ಇದಾರಂತೆ. 65 ಜನ ಕೂಡ ಒಟ್ಟಿಗೆ ಬಂದು ಓಟನ್ನ ಹಾಕಿದ್ದಾರೆ. ಆ ಮೂಲಕ ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸಿದ್ದಾರೆ. ಬೇರೆಯವ್ರಿಗೂ ಕೂಡ ಮಾದರಿಯಾಗಿ ನಿಂತಿದೆ ಈ ಕುಟುಂಬ. ಅರವತ್ತೈದು ಜನ ಎಲ್ಲ ವಯಸ್ಸಿನ ವರ್ಗದವರು, ಒಂದೇ ಕುಟುಂಬದವರು ಚಿಕ್ಕಬಳ್ಳಾಪುರದಲ್ಲಿ ಬಂದು ಮತ ಚಲಾವಣೆ ಮಾಡೋದ್ರ ಮೂಲಕ ಒಂದು ವಿಶೇಷ ದಾಖಲೆಯನ್ನೇ ಸೃಷ್ಟಿ ಮಾಡಿಬಿಟ್ರ. ಇಲ್ಲಿ 65 ಜನ ಒಂದೇ ಕುಟುಂಬದವರು. ಫಸ್ಟ್ ಆಫ್ ಆಲ್ ಒಂದಾಗೋದೇ ಕಷ್ಟ ಇವತ್ತಿನ ಪರಿಸ್ಥಿತಿಯಲ್ಲಿ. ಅದು ಮತದಾನಕ್ಕಾಗಿ ಒಂದಾಗಿದ್ದಾರೆ ಅಂದ್ರೆ ಇದು ಒಂದು ರೀತಿಯಲ್ಲಿ ಮಾದರಿನೇ ಅಲ್ವಾ? ಇನ್ನು ದೃಶ್ಯದಲ್ಲಿ ಮತ್ತೊಂದು ಕಡೆ ಗಮನಿಸ್ತಾ ಇದ್ವಿ, ವಿಶೇಷ ಚೇತನರು, ವಯೋವೃದ್ಧರು ಎಲ್ಲರೂ ಕೂಡ ಬಂದು ವೋಟ್ ಹಾಕ್ತಾ ಇರೋದು. ಬೇಕಾದ ವ್ಯವಸ್ಥೆಗಳನ್ನ ಅಂದ್ರೆ ವೀಲ್ ಚೇರು, ಹಾಗೆ ಹೆಲ್ಪರ್ಸ್, ಇದೆಲ್ಲಾ ವ್ಯವಸ್ಥೆಯನ್ನ ಮಾಡಲಾಗಿರೋದು. ಇನ್ನು ವೋಟ್ ಫ್ರಮ್ ಹೋಮ್ ಆಪ್ಷನ್ ವಿಶೇಷ ಚೇತನರಿಗೂ ವಯೋವೃದ್ಧರಿಗೂ ಕೂಡ ನೀಡಲಾಗಿತ್ತು. ಆದ್ರೆ ಅನೇಕರು ಮತಗಟ್ಟೆಗೇನೆ ಬಂದು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಮ್ಮ ಈ ಹಕ್ಕೇನಿದೆ ಮತದಾನದ ಹಕ್ಕು, ಅದನ್ನ ನಾವು ನಿಭಾಯಿಸ್ತೀವಿ ಅಂತ ಹೇಳಿ ಬರ್ತಾ ಇರೋ ದೃಶ್ಯಗಳು, ಇದು ಕೂಡ ಪ್ರೇರಣೆಯಾಗಿ ನಿಲ್ತಕ್ಕಂಥ ದೃಶ್ಯಗಳು ನಾವು ಗಮನಿಸ್ತಾ ಇದ್ದೀವಿ. ವೀಲ್ ಚೇರ್ನಲ್ಲಿ ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಎಷ್ಟೋ ಮಂದಿ ವಯೋವೃದ್ಧರು ಬರ್ತಾ ಇರೋದು ಮತಗಟ್ಟೆ ಕಡೆಗೆ. ಇನ್ನು ಯುವಕರಾಗಿ, ಯುವ ಮತದಾರರಾಗಿ, ಹಾಗೆ ಪ್ರಜ್ಞಾವಂತ ನಾಗರಿಕರಾಗಿ ನಾವು ಕೂಡ ಈ ರೀತಿಯಾಗಿ ಮತಗಟ್ಟೆಗೆ ಹೋಗಿ ಮತ ಚಲಾವಣೆ ಮಾಡಬೇಕು ಅನ್ನೋದಕ್ಕೆ ಇದೆಲ್ಲವೂ ಕೂಡ ಪ್ರೇರಣೆಯಾಗಿ ನಿಲ್ತಾ ಇದೆ. ವಿಶೇಷ ಚೇತನರು ಮತ್ತೆ ಹಿರಿಯ ವಯಸ್ಕರು ಇವರು ತೋರಿಸ್ತಿರುವಂತ ಉತ್ಸಾಹ ನಿಜಕ್ಕೂ ಪ್ರತಿಯೊಬ್ಬ ಕನ್ನಡಿಗನಿಗೂ ಪ್ರೇರಣೆ ಆಗಬೇಕು. ಈ ಪ್ರೇರಣೆಯ ಪರಿಣಾಮ ಏನಪ್ಪಾ ಅಂದ್ರೆ ನಮ್ಮ ಒಂದು ಮನಸ್ಥಿತಿಯನ್ನ ನಾವು ಸೋಲಿಸಿ ಹೊರಗೆ ಬಂದು ಮತ ಚಲಾವಣೆಯಲ್ಲಿ ನಮ್ಮ ಪಾತ್ರವನ್ನು ನಾವು ನಿಭಾಯಿಸಬೇಕು. ಗೋಲ್ಡನ್ ಸ್ಟಾರ್ ಗಣೇಶ್ RR ನಗರದಲ್ಲಿ ಮತ ಚಲಾವಣೆ ಮಾತನಾಡ್ತಿದ್ದಾರೆ, ಕೇಳಿ. ಓಕೆ ಸರ್, ಮತ ಚಲಾಯಿಸಿದ್ದೀರಾ? ಇನ್ನು ಮತ ಹಾಕ್ತಿರೋರಿಗೆ, ಮತ ಹಾಕಿರೋರಿಗೆ ಅವೇನು ಹೇಳ್ತೀವಿ? ನಾವು ನಮ್ಮ ಮತವನ್ನು ಚಲಾಯಿಸಿದ್ದೀವಿ. ನೀವು ಕೂಡ ನಿಮ್ಮ ಮತವನ್ನು ಚಲಾಯಿಸಿ, ಮತ ಹಾಕಿ, ಹಾಗೆ ಹಾಕಿಸಿ. ನಿಮಗೆ ಯಾರು ಡೆವಲಪ್ಮೆಂಟ್ ಮಾಡ್ತಾರೆ ಅನಿಸುತ್ತೋ, ನಿಮ್ಗೆ ಇಷ್ಟವಾದ ಅಭ್ಯರ್ಥಿಗೆ ಮತ ಹಾಕಿ. ನಿಮ್ಮ ಮತವನ್ನು ಹಾಕಿದ್ರೆ ವೇಸ್ಟ್ ಮಾಡಬೇಡಿ. ದಯವಿಟ್ಟು ಎಲ್ಲ ಬಂದು ಮತವನ್ನು ಹಾಕಿ. ಸರ್, ಈಗ RR ನಗರ ನಿಮ್ಮ ಮನೆ ಅಕ್ಕಪಕ್ಕ ವಯಸ್ಸಾದ್ರು ತುಂಬ ಬೇಗ ಬಂದು ಮತ ಚಲಾವಣೆ ನಂಗೆ ಭಾಳ ಖುಷಿ ಆಯಿತು. ನಾನು ಶಿಲ್ಪ ಅದೇ ಮಾತಾಡ್ತಾ ಇದ್ವಿ. ಅಲ್ಲಿ ನೋಡಿದಾಗ ತುಂಬ ದೊಡ್ಡ ಕ್ಯೂ ಇತ್ತು. ತುಂಬ ಖುಷಿ ಆಯಿತು. ಎಸ್ಪೆಷಲಿ ವಯಸ್ಸಾದವರು, ದೊಡ್ಡವರು, ವೃದ್ಧರು, ಓಕೆ, ಆ್ಯಂಡ್ ಹೊಸ ವೋಟರ್ಸು ಎಲ್ಲ ನಿಂತಿದ್ರು. ಭಾಳ ಖುಷಿ ಆಯಿತು. ನಾವು ಡಿಸ್ಕಸ್ ಮಾಡ್ತಾ ಇದ್ವಿ, ಈ ಸಲ ಟರ್ನ್ಔಟ್ ತುಂಬ ಚೆನ್ನಾಗಿರ್ಬೋದು ಅಂತ. ಹಾಗಾಗಿ ನಮ್ಮ ಕಡೆಯಿಂದ ಎಲ್ರಿಗೂ ಒಂದು ರಿಕ್ವೆಸ್ಟು, ದಯವಿಟ್ಟು ಬಂದು ಎಲ್ಲರೂ ನಿಮ್ಮ ಮತವನ್ನು ಹಾಕಿ. ಅಂಥವ್ರನ್ನ ಗುರ್ತಿಸಿ ಗೌರ್ಮೆಂಟಿಂದ ಏನು ಬರೋದು ಅದನ್ನು ಕಟ್ ಮಾಡಬೇಕು. ಓಕೆ, ಥ್ಯಾಂಕ್ ಯು.